ಖ್ಯಾತ ಸಾಹಿತಿಗಳು ಆಗಿರತಕ್ಕಂತಹ ಡಾಕ್ಟರ್ ಬಿ ಪ್ರಭಾಕರ ಶಿಶಿಲ ಇವರು 27ನೆಯ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪೀಠದಿಂದ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕು ಅಂತ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಮ್ಮೇಳನದ ಅಧ್ಯಕ್ಷಗಿರಿ ವಹಿಸಿದ್ದಕ್ಕೆ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸ್ತೇನೆ. ಬಹಳ ಒಳ್ಳೆಯ ಭಾಷಣ ಮಾಡಿದರು, ಎಲ್ಲರೂ ಬಹಳ ಸಣ್ಣ ಭಾಷಣ ಮಾಡಿದರು. ನಾನೊಬ್ಬ ದೊಡ್ಡ ಭಾಷಣ ಹೇಗೆ ಮಾಡಲಿ, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಾನು ಮಾತಾಡದೇ ಇದ್ದರೆ ಅಧ್ಯಕ್ಷ ಸ್ಥಾನಕ್ಕೆ ಅದು ಗೌರವ ಅಲ್ಲ ಅಂತೇಳಿ ಅಂದುಕೊಂಡು ಸ್ವಲ್ಪ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ನನಗೆ ನಮ್ಮ ಲಕ್ಷ್ಮಣರಾಯರು ಅವರು ಬಹಳ ತುಂಟವರು, ನೋಡ್ಲಿಕ್ಕೆ ಆಗಿದ್ದಾರಲ್ಲ, ಅವರ ಕಥೆಗಳನ್ನು ನೀವು ಓದಬೇಕು. ಎಷ್ಟು ತುಂಟತನ ಅದರಲ್ಲಿದೆ ಅಂತೇಳಿ ನನಗೆ ಕೆಲವು ತುಂಟ ಕಥೆಗಳನ್ನು ಬರೀಲಿಕ್ಕೆ ಅವರೇ ಧೈರ್ಯ ಕೊಟ್ಟವರು. ಅಂತಹ ಲಕ್ಷ್ಮಣರಾಯರೇ ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ಲ ಅಂದ ಮೇಲೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಕೆಲವು ವರ್ಷಗಳ ಹಿಂದೆ ಒಂದು ಶಾಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಲು ಹೋಗಿದ್ದೆ. ಹೋಗುವಾಗ ನಾನು ಸ್ಕೂಟರ್ನಲ್ಲಿ ಹೋದದ್ದು, ನನ್ನಲ್ಲಿ ಆಗ ಕಾರ್ ಇರಲಿಲ್ಲ. ಎರಡೂ ಬದಿಯಲ್ಲಿ ಜನ ನಿಂತಿದ್ದಾರೆ, ಬ್ಯಾಂಡ್ ವಾಲಗದವರಿದ್ದಾರೆ, ಸುಮಂಗಲಿಯರು ಕಲಶ ಕನ್ನಡಿ ಹಿಡಿದು ನಿಂತಿದ್ದಾರೆ. ನಾನು ಇದು ನನಗೇ ಇರಬೇಕು ಅಂತ ಅಂದುಕೊಂಡು ಗೌರವದಿಂದ ನಡೆದುಕೊಂಡು ಹೋದೆ. ಮಧ್ಯದಲ್ಲಿ ಯಾರು ಬ್ಯಾಂಡ್ ವಾಲಗ ಬಾರಿಸುವವರಿಲ್ಲ. ನಾನು ಕೇಳಿದ್ದೆ ಇದು ಯಾರಿಗೆ ಅಂತ. ಅದು ನಿಮಗೆಲ್ಲ ಸ್ವಾಮಿ, ಅದು ಒಬ್ಬರು ಮಠಾಧೀಶರು ಬರಲಿಕ್ಕೆ ಉಂಟು ಅವರಿಗೆ ಅಂದರು. ಮಠಾಧೀಶರು ಅವರ ಹೆಸರು ಇರಲಿಲ್ಲ ಇದರಲ್ಲಿ, ನಮ್ಮ ಇನ್ವಿಟೇಷನಲ್ಲಿ ಹೆಸರೇ ಇರಲಿಲ್ಲ. ಅವರು ಲಾಸ್ಟ್ ಸೇರ್ಪಡೆ ಆದದ್ದು, ಅವರಿಗೆ ಬೇಕಾಗಿ ಮಾಡಿದ್ದು ಅಂತ. ಆಯಿತು, ಸಭೆ ಮುಗಿಯಿತು. ಸಭೆ ಮುಗಿದ ನಂತರ ನಾನು ಉದ್ಘಾಟನಾ ಭಾಷಣ ಮಾಡಿದ್ದೆ. ನನಗೆ ಭಾಳ ಹೆಮ್ಮೆ ಇತ್ತು, ನನ್ನ ಭಾಷಣ ತುಂಬ ಬರ್ಬೋದು ಪತ್ರಿಕೆಗಳಲ್ಲಿ ಅಂತ. ಮರುದಿವಸ ನಾನು ನೋಡ್ತೇನೆ, ಒಂದೇ ಒಂದು ವಾಕ್ಯ ಉಂಟು, ಪ್ರಭಾಕರ ಶಿಶಿಲರು ಸಮ್ಮೇಳನವನ್ನು ಉದ್ಘಾಟಿಸಿದರು ಅಂತ. ಆ ಸ್ವಾಮೀಜಿಯ ಭಾಷಣ ಫುಲ್ ಹಾಕಿಬಿಟ್ಟಿದ್ದಾರೆ. ನನಗೆ ಆವಾಗ ಸಣ್ಣ ಒಂದು ನೋವು ಕಾಡಿತ್ತು, ಒಂದು ಮೆರವಣಿಗೆಯಲ್ಲಿ ಹೋಗುವಂಥ ಅವಕಾಶವೂ ಸಿಗಲಿಲ್ಲಲ್ಲ ಅಂತ. ಇವತ್ತು ಆ ನೋವು ಪೂರ್ತಿ ಮಾಸಿ ಆಯಿತು. ಎಂಥ ಮೆರವಣಿಗೆ ಮಾರಾಯರೆ, ನನಗೆ ಬಹಳ ಖುಷಿಯಾಯಿತು. ನಾನು ಸ್ವಲ್ಪ ವಯಸ್ಸು ದಾಟಿ ಹೋಯ್ತಲ್ಲ, ನನ್ನ ಮಿಸಸನ್ನು ಕರ್ಕೊಂಡು ಬಂದಿದ್ದೇನೆ, ಅವಳು ತುಂಬ ಸಂತೋಷಪಟ್ಟಿದ್ದಾಳೆ. ನೀವು ಕೂಡ ಮಿಸಸನ್ನು ಕರ್ಕೊಂಡು ಬಂದಿದ್ದರೆ ಭಾಳ ಒಳ್ಳೆಯದಿತ್ತು ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಾ ಇರೋದು. ಭಾಷೆ ಮತ್ತು ಭಾಷೆಯನ್ನು ಅಕ್ಷರ ರೂಪದಲ್ಲಿ ಅಭಿವ್ಯಕ್ತಿಸಿದರೆ ಅದುವೇ ಸಾಹಿತ್ಯ. ಸಾಹಿತ್ಯ ಅಂದರೆ ಭಾಷೆಯ ಅಕ್ಷರ ರೂಪದ ಅಭಿವ್ಯಕ್ತಿ. ಸಾಹಿತ್ಯವನ್ನು ನಾನು ಭಾಳ ಸ್ಥೂಲವಾಗಿ ಕಟ್ಟುವ ಸಾಹಿತ್ಯ ಮತ್ತು ಹುಟ್ಟುವ ಸಾಹಿತ್ಯ ಅಂತೇಳಿ ವಿಂಗಡಿಸ್ತೇನೆ. ಕಟ್ಟುವ ಸಾಹಿತ್ಯ ನಾವು ಕಷ್ಟಪಟ್ಟು ಲೇಖನ ಬರೆಯುವುದು, ವಿಶೇಷಾಂಕಕ್ಕೆ ಇರ್ಬೋದು ಅಥವಾ ಸ್ಮರಣ ಸಂಚಿಕೆಗೆ ಇರ್ಬೋದು, ಮುನ್ನುಡಿ ಬರೆಯುವಂಥದ್ದೆಲ್ಲ ಇದೆಲ್ಲ, ಅವೆಲ್ಲ ಕಟ್ಟುವ ಸಾಹಿತ್ಯ, ತುಂಬ ಕಷ್ಟದಿಂದ ಬರಿಬೇಕಾದ್ದು. ಹುಟ್ಟುವ ಸಾಹಿತ್ಯ, ಕುಮಾರವ್ಯಾಸನ ಎಕ್ಸಾಂಪಲ್ ನೋಡಿ. ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮವೇದದ ಸಾರ, ಮಂತ್ರಿ ಜನಕ್ಕೆ ಯೋಗೀಶ್ವರರ ತತ್ವವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಸಿಂಗಾರ, ವಿದ್ಯಾಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಗುರುವಿನಲ್ಲೂ ರಚಿಸಿದ ಕುಮಾರವ್ಯಾಸ ಭಾರತವ. ಹೇಗೆ ಅದು ಪಟ 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 ಅಂತ ಹೋಗ್ತಾ ಇದೆ ನೋಡಿ. ಇಂಥದ್ದನ್ನು ಬರೀಲಿಕ್ಕೆ ತುಂಬ ಕಷ್ಟ ಇದೆ. ಅದು ಹುಟ್ಟುವ ಸಾಹಿತ್ಯ ಆಗಲಿ ಕಷ್ಟುವ ಸಾಹಿತ್ಯ ಆಗಲಿ, ಸಾಹಿತ್ಯಕ್ಕೊಂದು ಉದ್ದೇಶ ಇದೆ ಅಂತೇಳಿ ನಾನು ನಂಬಿದವ, ಒಂದು ಬದ್ಧತೆ ಇದೆ ಅಂತೇಳಿ ನಾನು ನಂಬಿದವ. ನಮ್ಮ ಲಕ್ಷ್ಮಣರಾಯರು ನನ್ನನ್ನು ಭಿನ್ನವಾದಂಥ ಯೋಚನೆಯವರು, ಆದರೆ ಸಾಹಿತ್ಯಕ್ಕೊಂದು ಬದ್ಧತೆ ಇದ್ದೇ ಬರ್ತದ್ದು ಅಂತ. ಆದಿಕವಿ ಪಂಪ 2 ಕೃತಿ ಬರೆದ, ಆದಿಪುರಾಣ ಮತ್ತು ವಿಕ್ರಮಾದಿತ್ಯ ವಿಜಯ ಅಂತ. ಅಲ್ಲಿ ಅವನು ಸ್ಪಷ್ಟವಾಗಿ ಹೇಳ್ತಾನೆ, ಬೆಳಗುವೆನಿಲ್ಲಿ ಲೌಕಿಕಮಂ ಅಲ್ಲಿ ಜಿನಾಗಮಮ ಅಂತ. ಒಂದು ಕಡೆ ಲೌಕಿಕವನ್ನು, ಇನ್ನೊಂದು ಕಡೆ ಜಿನಾಗಮವನ್ನು ಬೆಳಗುತ್ತಾನೆ ಅಂತ ಹೇಳಿದ. ಪಂಪ ನಮಗೆ ಬಹಳ ಮುಖ್ಯ ಆಗುತ್ತಾನೆ. ಪಂಪ ಯಾಕೆ ಮುಖ್ಯ ಆಗ್ತಾನೆ ಅಂದರೆ, ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂಥದ್ದು ಅದು ವ್ಯವಸ್ಥೆಯ ವಿರುದ್ಧದ ಸಂಘಟಿತ ಹೋರಾಟ ಅನ್ನೋದಕ್ಕೆ ಪಂಪ ಒಂದು ಒಳ್ಳೆಯ ಸಾಕ್ಷಿ. ಅವ ಹೇಳ್ತಾನೆ, ಕುಲಂ ಕುಲಮಲ್ತು ಚಲಂ ಕುಲಂ ಅಭಿಮಾನ ಕುಲಂ ಅಣ್ಮು ಕುಲಂ ಅಂತ. ನನಗೀಗ ಎಡಪಂಥ ಬಲಪಂಥ ಅನ್ನುವಂತಹ ಒಂದು ದೊಡ್ಡ ಹೋರಾಟವೇ ನಡೀತಾ ಇದೆ. ಆದರೆ ನಾನು ಪಂಪನನ್ನೇ ಇದಕ್ಕೆ ಗುರುತಿಸಿದ್ದೇನೆ. ಅವನೇ ಎಡಬಲ ಅಂತೇಳಿ ಮಾಡಿಬಿಟ್ಟ, ಅವನೊಬ್ಬ ಎಡಪಂಥಿ ಅಂತೇಳಿ ನಾನು ಅವನನ್ನು ಗುರುತಿಸ್ತಾ ಹೋಗ್ತಾ ಇದ್ದೇನೆ. ಅದೇ ಪಂಪ ಮನುಜ ಕುಲಂ ತಾನೊಂದೇ ಬಲ ಅಂತೇಳಿ ಪ್ರಶ್ನಿಸಿದ. ಆಮೇಲೆ ಯಾರು ಮನುಷ್ಯರು ಅನ್ನೋದಕ್ಕೆ ಅವನೊಂದು ವ್ಯಾಖ್ಯಾನ ಕೊಟ್ಟ. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಿಸರೇ ಮಾನಿಸರು. ಅಂದರೆ ಕಲೆ, ಸಂಗೀತ, ಸಾಹಿತ್ಯದಲ್ಲಿ ಆಸಕ್ತಿ ಇಲ್ಲದವರು ಅವರು ಮನುಷ್ಯರಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಪಂಪ ಹೇಳಿಕೆ ಕೊಟ್ಟುಬಿಟ್ಟ. ಆದ್ದರಿಂದ ನಮ್ಮ ಪುಸ್ತಕೋದ್ಯಮದ ಬಗ್ಗೆ ಅವರು ಮಾತಾಡಿದರು. ನಿಮ್ಮಲ್ಲಿ ಎಷ್ಟು ಜನ ಪುಸ್ತಕವನ್ನು ತಗೊಂಡು ಓದ್ತೀರಿ ಅಂತೇಳಿ ಗೊತ್ತಿಲ್ಲ. ಸಾಹಿತ್ಯದ ಅಭಿರುಚಿ ಬೇರೆ, ಸಾಹಿತ್ಯ ಕೃತಿಗಳ ಅಭಿರುಚಿ ಬೇರೆ. ಸಾಹಿತ್ಯದ ಅಭಿರುಚಿ ಇರೋರು ಇಂಥ ಸಭೆ ಸಮಾರಂಭಗಳಿಗೆ ಬರ್ತಾರೆ.
ಆದರೆ ಸಾಹಿತ್ಯದ ಕೃತಿಗಳ ಅಭಿರುಚಿ ಇರುವವರು ಕೊಂಡು ಓದುತ್ತಾರೆ. ದಯವಿಟ್ಟು ಕೊಂಡು ಓದಿ ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪಂಪನ ಬಳಿಕ ಈ ವ್ಯವಸ್ಥೆಯನ್ನು ವಿರೋಧಿಸಿದ್ದು ಬಸವಣ್ಣನ ವಚನಕಾರರು. ಬಸವಣ್ಣ ಬಹಳ ಸ್ಪಷ್ಟವಾಗಿ ಅನುಭವ ಮಂಟಪವನ್ನು ಕಟ್ಟಿದ ಕಾಲದಲ್ಲಿ ಒಂದು ಮಾತು ಹೇಳಿದ: ವ್ಯಾಸ ಬೋಯಿಟಿಯ ಮಗ, ಮಾರ್ಕಾಂಡೇಯ ಮಾತಂಗಿಯ ಮಗ, ಅಗಸ್ತ್ಯ ಕಬ್ಬಿಲ, ದುರ್ವಾಸ ಮಚ್ಚಿಗ, ಕಶ್ಯಪ ಕಮ್ಮಾರ, ವಾಲ್ಮೀಕಿ ಬೇಡ, ಆಮೇಲೆ ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅಂತಲ್ಲಿ ಹೇಳ್ತಾನೆ. ಅಂದರೆ ಈ ಜಾತಿ ಅನ್ನೋದು ಬಹಳ ಕೆಟ್ಟದ್ದು, ಅದನ್ನು ದೂರೀಕರಿಸಬೇಕು ಅಂತೇಳಿ ಅವನು ಸ್ಪಷ್ಟವಾಗಿ ಸಂದೇಶವನ್ನು ಸಾರಿದ್ದ. ಅದಕ್ಕೆ ಬೇಕಾಗಿ ಅಂತರ್ವರ್ಣೀಯ ವಿವಾಹವನ್ನು ಮಾಡಿದ. ಬ್ರಾಹ್ಮಣ ಹುಡುಗಿ ಮತ್ತು ದಲಿತ ಹುಡುಗರ ನಡುವೆ ವಿವಾಹ ಮಾಡಿದ. ಆನಂತರ ಅವನು ಮಾಡಿದ ದೊಡ್ಡ ಕೆಲಸಗಳಲ್ಲಿ ಕೆಳವರ್ಗದ ಜನರನ್ನು ಬೆಳೆಸಿದ್ದು, ಕೆಳವರ್ಗದ ಜನರನ್ನು ವಚನಕಾರರನ್ನಾಗಿ ಬದಲಾವಣೆ ಮಾಡಿದ್ದು. ಇವನಿಂದ ಸ್ಫೂರ್ತಿ ಪಡೆದ ಅಕ್ಕ ಮಹಾದೇವಿ ಅವಳು ಸಂಸಾರವನ್ನೇ ಧಿಕ್ಕರಿಸಿದಳು. ಈ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕೂ ತಾಯಿ ಅಂತ ಹೇಳ್ತಾಳೆ ಅವಳು. ಇಂಥದನ್ನೇ ನಾವು ಗ್ರಹಿಸಿದರೆ ಕನ್ನಡ ಸಾಹಿತ್ಯ ವ್ಯವಸ್ಥೆಯನ್ನು ವಿರೋಧಿಸುತ್ತಾ ಬಂದಿದೆ ಅನ್ನೋದು ಸ್ಪಷ್ಟ. ಆ ನಂತರ ಕನಕದಾಸರು ಕಾಣಿಸಿಕೊಳ್ತಾರೆ. ಕುಲವೆನ್ನುತ್ತಿಹರು, ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ, ಆತ್ಮ ಯಾವ ಕುಲ, ದೇಹ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ ಅಂತ. ಇಷ್ಟೆಲ್ಲ ಯಾಕೆ ಸಂಗತಿ ಹೇಳ್ತಾ ಇದ್ದೇನೆಂದರೆ, ಕುಲದ ಪರಿಕಲ್ಪನೆಯನ್ನು ಪಂಪ ಅನ್ನುವಂತಹ ಒಬ್ಬ ಎಡಪಂಥೀಯ ಗುರುತಿಸಿದ. ಅದು ಒಂದು ರೀತಿಯ ಆಧುನಿಕವಾದಂತಹ ಚಿಂತನೆಗೆ ನಮ್ಮನ್ನು ಪ್ರೇರೇಪಿಸಿತು ಅಂತ. ಇದಾದ ನಂತರ ಕೆಲವು ಸಾಹಿತಿಗಳು ದೇವರನ್ನೋ ಪರಿಕಲ್ಪನೆಯು ಕೂಡ ಶೋಷಣೆಗೆ ಕಾರಣ ಆಗ್ತದೆ ಅಂತೇಳಿ ಹೇಳ್ತಾರೆ. ದೇವರನ್ನೋ ಪರಿಕಲ್ಪನೆ 100 ದೇವರನ್ನೆಲ್ಲ ನೌಕಾಚೆ ದೂರ ಅಂತೇಳಿ ಕುವೆಂಪು ಹೇಳಿದರೆ, ಬಾಳುವೆಯೇ ಬೆಳಕು, ಬೇರೆ ದೇವರಿಲ್ಲ ಅಂತ ಶಿವರಾಮ ಕಾರಂತರು ಹೇಳ್ತಾರೆ. ಕಲ್ಲ ದೇವರ ಎಲ್ಲಿ ಕೂರಿಸಿದ್ರೇನು ಅಂತ ಕವಿ ಗೋಪಾಲಕೃಷ್ಣ ಅಡಿಗರು ಕೇಳಿದರೆ, ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಂತ GS ಶಿವರುದ್ರಪ್ಪ ಹಾಡ್ತಾರೆ. ಹೀಗೆ ಎಲ್ಲವೂ ಕೂಡ ಶೋಷಣೆಗೆ ಕಾರಣ ಅದನ್ನು ನಾವು ಗುರುತಿಸ್ತೇವೆ. ಆ ನಂತರ ಬಂದಂತಹ ಬಂಡಾಯಗಾರರು ಮತ್ತು ದಲಿತರು ಒಂದು ರೀತಿಯಲ್ಲಿ ವಚನಕಾರರ ಕೆಲಸವನ್ನೇ ಮಾಡಿದರು. ದಲಿತರಲ್ಲಿ ಬಹಳ ಪ್ರಮುಖನಾದಂತಹ ಸಿದ್ಧಲಿಂಗಯ್ಯ, ಗುಡಿಸಲುಗಳು ಗುಡುಗುತ್ತಿವೆ, ಬಂಗಲೆಗಳು ನಡುಗುತ್ತಿವೆ, ಎಲ್ಲೆಲ್ಲಿಯೂ ಮೊಳಗುತ್ತಿದೆ ನವಕ್ರಾಂತಿಯ ಗಾನ, ಮತಗಳು ಹತವಾಗುತ್ತಿವೆ, ಜನಪದಗಳು ಮೂಡುತ್ತಿವೆ, ಹೊಸ ಬಾಳಿಗೆ ಅಸಮಾನತೆ ಆಗುತ್ತಿದೆ, ಕ್ರಾಂತಿಗೆ ಸೋಪಾನ ಅಂತ ಹಾಡಿದರು. ಇಷ್ಟೆಲ್ಲ ಹಾಡಿದರೂ ಕೂಡ ನಮ್ಮ ದೇಶದಲ್ಲಿ ಏನಾಯಿತು ಅಂತ ಹೇಳಿದರೆ, 1991ರಿಂದ ವಿಪರೀತವಾದಂತಹ ಕೋಮುವಾದ ಹಬ್ಬುತ್ತಾ ಹೋಯಿತು. ನಾನೊಬ್ಬ ಹುಟ್ಟುತ್ತಲೇ ದಕ್ಷಿಣ ಕನ್ನಡಿಗ, ಆದರೆ ಅನೇಕ ವೇಳೆ ನನಗೆ ಈ ಕೋಮುಗಲಭೆ ದಕ್ಷಿಣ ಕನ್ನಡದಲ್ಲಿ ಸಂಭವಿಸಿದಾಗ ತುಂಬ ನೋವಾಗುವುದು. ನವಿರಾದ ಒಂದು ನೋವು, ಅತ್ಯಂತ ವೇದನೆಯ ಒಂದು ನೋವು, 2 ಥರದ ನೋವುಗಳು ಆಗ್ತವೆ. ನವಿರಾದ ನೋವು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಮಾಡುವಂತಹ ಕೋಮುವಾದ. ಅತ್ಯಂತ ಬೇಸರದ ಕೋಮುವಾದ ಅಂತ ಹೇಳಿದರೆ ಅದು ಕತ್ತಿದನ್ನೇ ಹಿಡ್ಕೊಂಡು ಬಡಿಯುವಂಥ ಕೋಮುವಾದ. ನಮ್ಮ ಜಿಲ್ಲೆ ಯಾಕೆ ಹೀಗೆ ಅಂತೇಳಿ ಎಷ್ಟೋ ಸಲ ಪ್ರಶ್ನಿಸಿದ್ದೇನೆ. ಅದು 1991ರಿಂದ ಆದಂತಹ ಒಂದು ಬದಲಾವಣೆ. ಇಡೀ ರಾಜಕೀಯವೇ ಕೋಮುವಾಗಿ ಪರಿವರ್ತಿತಗೊಂಡಿತು. ಸಾಹಿತ್ಯ, ಸಂಗೀತ, ಕಲೆ ಅದು ಒಂದು ಹಿನ್ನೆಲೆಗೆ ಹೋಗಿ ಕೇವಲ ಜಾತಿ ಮುನ್ನೆಲೆಗೆ ಬಂತು. ಇಂತಹ ಸಂದರ್ಭದಲ್ಲಿ ಸಾಹಿತ್ಯದಿಂದ ಇದನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ನಾನು ನನಗೆ ಹಾಕಿಕೊಂಡದ್ದಿದೆ. ಸಾಹಿತ್ಯದಿಂದ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಈ ಥರದ ಅಸಮಾನತೆಯನ್ನು ನಿವಾರಿಸಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅಂದುಕೊಂಡವ ನಾನು. ಅದಕ್ಕೆ ಸಾಹಿತಿಗಳು ಮನಸ್ಸು ಮಾಡಬೇಕು. ಇಲ್ಲಿ ಪುಸ್ತಕೋದ್ಯಮದ ಬಗ್ಗೆ ಹೇಳಿದರು ಇವರು. ಪುಸ್ತಕೋದ್ಯಮ ಅದೊಂದು ಉದ್ಯಮ ಆಗುವ ಒಂದು ಹಂತ ಬೇರೆ, ಅದು ಒಂದು ಸಂಸ್ಕೃತಿಯ ಒಂದು ಭಾಗವಾಗುವ ಹಂತ ಬೇರೆ. ಪುಸ್ತಕ ಬರವಣಿಗೆ ಸಂಸ್ಕೃತಿಯ ಒಂದು ಭಾಗವಾದರೆ ನಮಗೆ ನೋವುಗಳಿಗೆ ಧ್ವನಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಧ್ವನಿಯಾಗಬೇಕು ಲೇಖಕರು ಅಂತೇಳಿ ನಾನು ಈ ವೇದಿಕೆಯ ಮೂಲಕ ನಿಮಗೆ ಕರೆ ಕೊಡ್ತಾ ಇದ್ದೇನೆ. ಇಂತಹ ಕೋಮುವಾದವನ್ನು ದೂರೀಕರಿಸಲಿಕ್ಕೆ ಮಾನವ ಧರ್ಮವನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಕುವೆಂಪು ಅವರು ಹೇಳಿದರು. ಕುವೆಂಪುರಿಗಿಂತ ಹಿಂದೆ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಜಾನ್ ಸ್ಟುವರ್ಟ್ ಮಿಲ್ ಅನ್ನತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಕಾಣಿಸಿಕೊಳ್ತಾನೆ. ಅವನು ಮಾನವ ಧರ್ಮದ ಬಗ್ಗೆ ಹೇಳಿದ. ಆ ಮಾನವ ಧರ್ಮದಲ್ಲಿ ಸ್ವಾತಂತ್ರ್ಯ ಮತ್ತು ಸಮಾನತೆ ಅನ್ನುವ 2 ಆಧಾರ ಸ್ತಂಭಗಳು, ಆಮೇಲೆ ದೇವರಿಗೆ ಪುರೋಹಿತರುಗಳಿಲ್ಲ, ದೇವರಿಗೆ ಮಧ್ಯವರ್ತಿ ಇಲ್ಲ, ಡೈರೆಕ್ಟಾಗಿ ದೇವರಿಗೂ ಭಕ್ತರಿಗೂ ಸಂಪರ್ಕ, ಆಮೇಲೆ
ಎಲ್ಲ ಧರ್ಮದ ಒಳ್ಳೆಯದನ್ನೆಲ್ಲ ಒಂದು ಒಟ್ಟುಗೂಡಿಸಿ ಅಲ್ಲಿ ಒಂದು ಧರ್ಮದ ಒಂದು ಹೊಸ ಪರಿಕಲ್ಪನೆಯನ್ನು ಬೆಳೆಸುವಂಥದ್ದು ಮಾನವ ಧರ್ಮ. ಕುವೆಂಪು ಹೇಳಿದ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಬನ್ನಿರೆ ಈ ಮನುಜ ಮತಕ್ಕೆ, ಓ ನನ್ನ ಸೋದರರೇ ವಿಶ್ವಪಥಕ್ಕೆ ಅಂತೇಳಿ ಹಾಡಿದ್ದು ಇದೇ JS ಮಿಲ್ಲನ ಪ್ರೇರಣೆಯಿಂದ ಅಂತೇಳಿ ನಾನು ಅಂದುಕೊಳ್ತೇನೆ. ಈ ಕೋಮುವಾದ ಎಷ್ಟು ತೀವ್ರಗೊಂಡಿತು ಅಂತ ಹೇಳಿದರೆ ಅದರ ಇನ್ನೊಂದು ಸ್ವರೂಪವೇ ನಮ್ಮ ಸಂವಿಧಾನವನ್ನು ಬದಲಾಯಿಸಬೇಕೆಂಬ ಕೂಗು. ಸಂವಿಧಾನವನ್ನು ಬದಲಾಯಿಸಿಬಿಟ್ಟರೆ ಕೋಮುವಾದ ಇನ್ನಷ್ಟು ತೀವ್ರವಾಗ್ತದೆ. ಸಂವಿಧಾನದಲ್ಲಿ 2 ಶಬ್ದಗಳು ಬರ್ತವೆ, ಸಮಾನತೆ ಮತ್ತು ಜಾತ್ಯತೀತತೆ ಅಂತ. ಇದು ಪ್ರಿಯಾಂಬಲ್ನಲ್ಲಿ ಕಾಣಿಸಿಕೊಳ್ಳುವಂಥ ಶಬ್ದಗಳು. ಇದನ್ನು 2 ತೆಗಿಬೇಕು. ತುಂಬ ಜನರಿಗೆ ಇದು ಅಜೀರ್ಣ, ಈ ಶಬ್ದಗಳು. ಸಮಾನತೆ ಅನ್ನೋದು ಅಜೀರ್ಣ, ಆಮೇಲೆ ಜಾತ್ಯತೀತತೆ ಅನ್ನೋದು ಅಜೀರ್ಣ. ಸಮಾನತೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯನ್ನು ಬಯಸ್ತದೆ ಸಮಾಜವಾದ. ಆಮೇಲೆ ಜಾತ್ಯತೀತತೆ ದೇಶಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದಂಥ ಧರ್ಮ ಇರುವುದಿಲ್ಲ, ಬಹುತ್ವವೇ ದೇಶದ ಧರ್ಮ ಅಂತ ಹೇಳುತ್ತೆ. ಇದನ್ನು ಸಹಿಸದವರು ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಒಬ್ಬರು ಗುರುಗಳು ಹೇಳಿದರು, ನಮಗೆ ಹೆಚ್ಚು ಗೌರವ ಕೊಡುವಂತಹ ಸಂವಿಧಾನವನ್ನು ರಚಿಸಬೇಕು ಅಂತ. ಅಂದರೆ ಈಗಿರುವ ಸಂವಿಧಾನದಲ್ಲಿ ಆ ಗುರುಗಳಿಗೆ ಗೌರವ ಸ್ವಲ್ಪ ಕಡಿಮೆ ಆಗಿದೆ ಅಂತೇಳಿ ಅವರು ತಿಳ್ಕೊಂಡಿದ್ದಾರೆ. ಅದರ ಅರ್ಥ ಅಸಮಾನತೆ ಬೆಳೆಸಬೇಕು, ಸಮಾನತೆಯನ್ನು ಅಳಿಸಬೇಕು ಅಂತೇಳಿ ಅರ್ಥ. ಇನ್ನೊಬ್ಬರು ಗುರುಗಳು ತಮ್ಮ ದೊಡ್ಡ ದಂಡನ್ನು ಕರ್ಕೊಂಡು ಹೋಗಿ ವಿಧಾನಮಂಡಲಕ್ಕೆ ಮುತ್ತಿಗೆ ಹಾಕಿದರು, ನಮ್ಮ ಜಾತಿಯವರಿಗೆ ಇನ್ನೂ ಹೆಚ್ಚು ಮೀಸಲಾತಿ ಕೊಡಬೇಕು ಅಂತ. ಈಗಾಗಲೇ ಅವರಿಗೆ ಬೇಕಾದಷ್ಟು ಮೀಸಲಾತಿ ಇದೆ, ಇನ್ನೂ ಕೂಡ ಮೀಸಲಾತಿ ಕೊಡಬೇಕು ಅಂತ. ಮತ್ತೊಬ್ಬ ಗುರುಗಳು ಕೋಮುವಾದದ ಚರಮ ಹಂತಕ್ಕೆ ಮುಟ್ಟಿದವರು, ಅವರು ಹೇಳಿದರು, ನಮ್ಮ ಜಾತಿಯ ಹೆಂಗಸರೆಲ್ಲ 4 ಹೆರಬೇಕು ಅಂತ. 4 ಹೆರಬೇಕು ಅಂತ ಅಂದರೆ ಅವರ ಜಾತಿಯ ಜನರು ಹೆಚ್ಚಾಗಬೇಕು ಅಂತ. ಈ ಥರದ ಕೋಮುವಾದಗಳೆಲ್ಲ ಗುರುಗಳ ಬಾಯಿಂದ ಬರುವಾಗ ನನಗೆ ತುಂಬ ಹತಾಶೆ ಆಗುತ್ತೆ. ಗುರುಗಳು ಜಗದ್ಗುರುಗಳಾಗಬೇಕು ಅಂತೇಳಿ ಬಯಸುವ ನಾನು, ಆದರೆ ಆ ಥರ ಆಗೋದಿಲ್ಲವಲ್ಲ ಅನ್ನತಕ್ಕಂತಹ ನೋವು. ಇದಿಷ್ಟು ನಾನು ಹೇಳಬಹುದಾದಂಥ ವಿಷಯಗಳು. ಆ ನಂತರ ನಾನು ಒಂದು ವಿಷಯಕ್ಕೆ ನಮ್ಮ UT ಖಾದರ್ ಅವರಿಗೆ ಅದು ರಿಕ್ವೆಸ್ಟ್ ಕೊಟ್ಟೆ. ನನ್ನನ್ನು ಇಂಟರ್ವ್ಯೂ ಮಾಡಿದ ಉದಯವಾಣಿಯ ಒಂದು ಪ್ರಶ್ನೆ ಕೇಳಿದರು, ನೀವು ಯಾವುದರ ಬಗ್ಗೆ ಒತ್ತು ಕೊಡ್ತೀರಿ ಅಂತ. ಆಗ ನಾನು ಹೇಳಿದೆ, ಯಕ್ಷಗಾನದ ಬಗ್ಗೆ ಒತ್ತು ಕೊಡ್ತೇನೆ ಅಂತ. ಅದರ ಬಗ್ಗೆ ಈಗ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ, ನಾಳೆ ಅವಧಿಯಲ್ಲಿ ಅದನ್ನು ಬಳಸಲಿಕ್ಕೆ ನಾನು ಇಚ್ಛಿಸುತ್ತೇನೆ. ಆದರೆ ಕನ್ನಡ ನೆಲ, ಕನ್ನಡ ಜಲ, ಕನ್ನಡ ಭಾಷೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಇಚ್ಛಿಸ್ತೇನೆ. ಕಾವೇರಿಯಿಂದ ಗೋದಾವರಿಯವರ ಮೆರೆದ ನಾಡದ ಕನ್ನಡದವಳು ಭಾವಿಸಿದ ಜನಪದ ವಸುಧಾವಳಯ ವಿಲೀನ ವಿಷದ ವಿಶೇಷಂ ಅಂತೇಳಿ ಶ್ರೀ ವಿಜಯ ಕವಿರಾಜ ಮಾರ್ಗದಲ್ಲಿ ಹಾಡಿದ್ದಾನೆ. ಅಂದರೆ ನಾಸಿಕ ಅಂದರೆ ಮಹಾರಾಷ್ಟ್ರದ ತುದಿ, ತಂಜಾವೂರನ್ನು ಕಾವೇರಿ ಅಂತೇಳಿ ಕರೀತಾರೆ. ಇಷ್ಟು ದೊಡ್ಡ ಪ್ರದೇಶ ಹಿಂದೆ ಕನ್ನಡ ಆಗಿತ್ತು. 10ನೇ ಶತಮಾನದವರೆಗೆ ಮಹಾರಾಷ್ಟ್ರವು ಕೂಡ ಕನ್ನಡದ ಒಂದು ಭಾಗವೇ ಆಗಿತ್ತು ಅಂತೇಳಿ ನಾವು ತಿಳ್ಕೊಳ್ಬೇಕು. ಹಾಗಿದ್ದರೆ ಅಷ್ಟು ವಿಶಾಲವಾದ ಕನ್ನಡ ನಾಡು ಹೇಗೆ ಒಡೆದು ಹೋಯಿತು ಅಂತೇಳಿ ನೀವೇ ಆಲೋಚನೆ ಮಾಡಿ. ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಮಾತಾಡ್ತೇವೆ. ಉಡುಪಿ ಹೋಗಿಬಿಟ್ಟಿದೆ, ಕಾಸರಗೋಡು ನಮ್ಮ ಕೈ ಬಿಟ್ಟಿದೆ. ನಿಮ್ಮಲ್ಲಿ ಎಷ್ಟು ಜನ ಕಾಸರಗೋಡಿನವರು ಇದ್ದೀರೇನೋ? ದಿನ ಕನ್ನಡಕ್ಕಾಗಿ ಕಣ್ಣೀರು ಹಾಕುವಂತಹ ಒಂದು ವ್ಯಕ್ತಿತ್ವದವರಲ್ಲಿ ತುಂಬ ಜನ ಇದ್ದರು. ಈಗ ಅವರ ಸಂಖ್ಯೆಯು ಕಡಿಮೆ ಆಗ್ತಾ ಇದೆ, ನಾವು ಕಳ್ಕೊಳ್ಳುತ್ತಾ ಹೋಗಿದ್ದೇವೆ. ಇದಕ್ಕೆ ಮಹಾಜನ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡುವ ಧೈರ್ಯವನ್ನು ಯಾವ ಪ್ರಧಾನಿಯೂ ತೋರಿಸಲಿಲ್ಲವಲ್ಲ ಅನ್ನತಕ್ಕಂತಹ ನೋವು ನನ್ನನ್ನು. ಅದರ 33% ಅರಣ್ಯ ಪ್ರದೇಶ ಇರಬೇಕು. ಅಷ್ಟು ಅರಣ್ಯ ಪ್ರದೇಶ ನಮ್ಮಲ್ಲಿಲ್ಲ. ನಮ್ಮಲ್ಲಿರುವಂಥದ್ದು ಕೇವಲ 12% ಅರಣ್ಯ ಪ್ರದೇಶ. ನಮಗೆ ಪಶ್ಚಿಮ ಘಟ್ಟ ತಾಕಿಕೊಂಡುಂಟು. ಈ ಪಶ್ಚಿಮ ಘಟ್ಟದಲ್ಲಿ 35 ಯೋಜನೆಗಳು ಬರಲಿಕ್ಕೆ ರೆಡಿಯಾಗಿ ಇದ್ದಾವೆ. ಆ 35 ಯೋಜನೆಗಳು ಬಂದುಬಿಟ್ಟರೆ ಪಶ್ಚಿಮ ಘಟ್ಟ ಪೂರ್ತಿಯಾಗಿ ನಿರ್ನಾಮ ಆಗ್ತದೆ. ನಮ್ಮ ಶಿಶಿಲ ಭೈರಾಪುರ ರಸ್ತೆಯು ಅದರಲ್ಲೊಂದು. ಶಿಶಿಲ ಭೈರಾಪುರ ರಸ್ತೆ ಮಾಡಿದರೆ 11,000 ಮರಗಳು ಕಡಿಯಲ್ಪಡ್ತವೆ. ಎಂಥ ದುರಂತ ಅಂತ ನೀವೇ ಆಲೋಚನೆ ಮಾಡಿ. ಆದರೂ ಕೂಡ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೆ ಬೇಕಾಗಿ ಕೆಲವು ಯೋಜನೆಗಳನ್ನು ಹಾಕಿಕೊಳ್ತಾರೆ, ದೇಶದ ಭವಿಷ್ಯವನ್ನು ಮಸುಕು ಮಾಡಿಬಿಡ್ತಾರೆ. ಇದು ಕನ್ನಡ ನೆಲದ ಸಮಸ್ಯೆ ಮತ್ತು ಜಲದ ಸಮಸ್ಯೆ. ಭಾಷಾ ಸಮಸ್ಯೆಯನ್ನು ನೀವು ಆಲೋಚನೆ ಮಾಡಿದರೆ ಕನ್ನಡ ಭಾಷೆ ಬಹಳ ಅಪಾಯದಲ್ಲಿದೆ. ಅದು ಕಾಲಕ್ರಮೇಣ ವಿನಾಶದತ್ತ ಹೋಗಲಿಕ್ಕಿದೆ ಅಂತೇಳಿ ಯುನೆಸ್ಕೋ ಭಾವಿಸ್ತದೆ. ಯುನೆಸ್ಕೋ ಹೇಳತಕ್ಕಂಥ ಈ ವಿನಾಶದ ಸುದ್ದಿಯನ್ನು ನಾವೆಲ್ಲ ಅತ್ಯಂತ ಕಾತರದಿಂದ, ಅತ್ಯಂತ ಆತಂಕದಿಂದ ನಿರೀಕ್ಷಿಸ್ತಾ ಇದ್ದೇವೆ. ಯಾಕೆ ಹೀಗೆ ವಿನಾಶದ ಕಡೆ ಹೋಗ್ತದೆ? ನಾನು ಫ್ರಾನ್ಸಿನ 12 ಮನೆಗಳಿಗೆ ವಿಸಿಟ್ ಕೊಟ್ಟಿದ್ದೆ 1.5 ತಿಂಗಳ ಅವಧಿಯಲ್ಲಿ. ಫ್ರಾನ್ಸಿಗೆ ನಾನು ರೋಟರಿ ರಾಯಭಾರಿಯಾಗಿ ಹೋಗಿದ್ದೆ. ಆವಾಗ ಅಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದರು, ನೀನು ಹೇಗೆ ಇಂಗ್ಲೀಷ್ ಮಾತಾಡ್ತೀನಿ ಅಂತ.
ನಾನಾಗ ಹೇಳಿದೆ PUC ಆದ ನಂತರ ನನಗೆ ಇಂಗ್ಲೀಷ್ ಮಾಧ್ಯಮ ಇತ್ತು, ಆದ್ದರಿಂದ ಇಂಗ್ಲೀಷ್ ಮಾತಾಡ್ತಾ ಇದ್ದೇನೆ ಅಂತ. ಅದ್ಯಾಕೆ ನಿಮ್ಮ ದೇಶದಲ್ಲಿ ಬೇರೆ ಭಾಷೆ ಇಲ್ವೋ ಅಂತ ಕೇಳಿದರು ಅವರು. ಭಾಷೆ ಇದೆ ಮಾರಾಯರೆ, ಸುಮಾರು 1000ಕ್ಕಿಂತಲೂ ಜಾಸ್ತಿ ಭಾಷೆ ಇದೆ, ಅದರಲ್ಲಿ ಒಂದನ್ನು ನಿಮ್ಮ ಮಾಧ್ಯಮ ಮಾಡಲಿಕ್ಕಾಗಲಿಲ್ವೋ? ಯುರೋಪಿನಾದ್ಯಂತ ಎಂಥ ಎಜುಕೇಷನ್ ಸಿಸ್ಟಮ್ ಇದೆ ಅಂದರೆ, ಅವರ ಪ್ರಾಂತೀಯ ಭಾಷೆಯಲ್ಲಿ ಎಲ್ಲ ಎಜುಕೇಷನು ಒಂದು ಲಿಂಕ್ ಲ್ಯಾಂಗ್ವೇಜಾಗಿ ಇಂಗ್ಲೀಷನ್ನು ಕಲಿತಾರೆ. ನಮ್ಮಲ್ಲಿ ಲಿಂಕ್ ಲ್ಯಾಂಗ್ವೇಜಾಗಿ ಇಂಗ್ಲೀಷನ್ನು ಇಟ್ಟುಕೊಳ್ಳೋಣ, ಆದರೆ ಪ್ರಾಂತೀಯ ಭಾಷೆಯಾದಂಥ ಕನ್ನಡದಲ್ಲಿ ಮಾಧ್ಯಮವನ್ನು ಬೆಳೆಸಬೇಕಾದಂಥ ಅನಿವಾರ್ಯತೆ ಇದೆ. ಇದಕ್ಕೆ ನಾವು ಅದನ್ನು ಕಡ್ಡಾಯ ಮಾಡಿದರೆ ಕೋರ್ಟ್ ನಮ್ಮನ್ನು ಪ್ರಶ್ನಿಸತಕ್ಕಂತಹ ಸಂಭವ ಇದೆ. ಅದಕ್ಕೆ ಬೇಕಾಗಿ ಒಂದು ಸುಗ್ರೀವಾಜ್ಞೆಯನ್ನು ತಂದು 1ರಿಂದ 10ರವರೆಗಿನ ಶಿಕ್ಷಣವನ್ನು ಕಡ್ಡಾಯವಾಗಿ ಸರಕಾರವೇ ರಾಷ್ಟ್ರೀಕರಿಸಿ ಅಲ್ಲಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡುವ ವ್ಯವಸ್ಥೆ ಆಗಬೇಕು. ಅದಕ್ಕೆ ರಾಜ್ಯಪಾಲರು ದಸ್ಕತ್ತು ಹಾಕ್ಯಾರು ಅಂತೇಳಿ ನಾನು ನಂಬುತ್ತೇನೆ. ಅವರೊಮ್ಮೊಮ್ಮೆ ಸ್ವಲ್ಪ ಆಟ ಆಡಿಸೋದುಂಟು ದಸ್ಕತ್ತು ಹಾಕದೆ, ಅವರು ದಸ್ಕತ್ತು ಹಾಕ್ಯಾರು ಅಂತೇಳಿ ನಾನು ಭಾವಿಸ್ತೇನೆ. ಆದರೆ ಇಂಗ್ಲೀಷನ್ನು ಬಿಡಬೇಕು ಅಂತ ಹೇಳ್ತಾ ಇಲ್ಲ. ಇಂಗ್ಲೀಷನ್ನು 1ರಿಂದ 10ರವರೆಗೆ ಒಂದು ಲಿಂಕ್ ಲ್ಯಾಂಗ್ವೇಜ್ ಆಗಿ ಇಟ್ಟುಕೊಂಡು ಶಿಕ್ಷಣವನ್ನು ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ನಮ್ಮ ಇವತ್ತು ಸರಕಾರಿ ಮಾಧ್ಯಮದ ಕನ್ನಡ ಮಾಧ್ಯಮದ ಶಾಲೆಗಳ ದುಸ್ಥಿತಿ ನೋಡಿ. ಆ ಶಾಲೆಗಳೆಲ್ಲ ಶಿಥಿಲಾವಸ್ಥೆಯಲ್ಲಿ ಇರುವುದು ಒಂದಾದರೆ ಅಧ್ಯಾಪಕರೇ ಇಲ್ಲದಿರೋದು ಇನ್ನೊಂದು ಕತೆ. 2 ವರ್ಷದ ಹಿಂದೆ 50,000 ಸರಕಾರಿ ಸರಕಾರಿ ನಿವೃತ್ತರಾದರು. 50,000. ಅವರ ಬದಲಿ ನೇಮಕಾತಿ ನಡೆಯಲೇ ಇಲ್ಲ. ಇನ್ನೂ 2026ರಲ್ಲಿ 38,000 ಸರಕಾರಿ ಅಧ್ಯಾಪಕರು ನಿವೃತ್ತರಾಗ್ತಾರೆ. ಅಲ್ಲಿಗೆ ಸರಕಾರಿ ಕನ್ನಡ ಶಾಲೆಗಳೆಲ್ಲ ಮುಚ್ಚಿ ಹೋಗುವ ಪರಿಸ್ಥಿತಿಗೆ ಬರ್ತದೆ. ಈಗ ಇರುವ ಶಾಲೆಗಳಲ್ಲಿ 7,000 ಶಾಲೆಗಳಲ್ಲಿ ಏಕೋಪಾಧ್ಯಾಯ ಶಾಲೆಗಳೇ. ಏಕೋಪಾಧ್ಯಾಯ ಶಾಲೆ ಮುಖ್ಯೋಪಾಧ್ಯಾಯ ಅಂತೇಳಿ ನಮ್ಮ ಕಡೆ ಒಂದು ದೊಡ್ಡ ಜೋಕು. ಅಂತಹ 7,000 ಶಾಲೆಗಳಿವೆ. ಇಂತಹ ಶಾಲೆಗಳಿಗೆ ಯಾರು ತಾನೇ ಮಕ್ಕಳನ್ನು ಕಳಿಸಲಿಕ್ಕೆ ಒಂದು ಆಲೋಚನೆ ಮಾಡ್ಯಾರು? ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇರುವವರೆಲ್ಲ ಖಂಡಿತ ಅಂಥ ಆಲೋಚನೆಯನ್ನು ಕೈ ಬಿಟ್ಟಾರು ಅಂತೇಳಿ ನಾನು ಭಾವಿಸ್ತೇನೆ. ಆದ್ದರಿಂದ ಸರ್ಕಾರ ಇದನ್ನು ಒಂದು ಸೀರಿಯಸ್ ಆದಂಥ ವಿಷಯ ಅಂತೇಳಿ ತಿಳ್ಕೊಳ್ಬೇಕಾಗಿದೆ. ನಮ್ಮ ಸಂವಿಧಾನದ ಪ್ರಕಾರ ರಾಷ್ಟ್ರೀಯ ಉತ್ಪನ್ನದ 6% ಭಾಗ ಶಿಕ್ಷಣಕ್ಕೆ ಮೀಸಲಾಗಿಡಬೇಕು ಕೇಂದ್ರ ಸರ್ಕಾರವು, ರಾಜ್ಯ ಸರ್ಕಾರವು. ಆದರೆ ದುರದೃಷ್ಟವಶಾತ್ ಕೇಂದ್ರ ಸರ್ಕಾರ 2% ಶಿಕ್ಷಣಕ್ಕೆ ಮೀಸಲಾಗಿಟ್ಟಿದೆ, ರಾಜ್ಯ ಸರ್ಕಾರವು 2% ಮೀಸಲಾಗಿಟ್ಟಿದೆ. ನಮ್ಮಲ್ಲಿ ಸಂಪತ್ತಿಲ್ವ ಅಂತ ಹೇಳಿದರೆ ಸಂಪತ್ತಿದೆ. ನಮ್ಮ ಎಲ್ಲ ಆರಾಧನಾ ಕೇಂದ್ರಗಳಲ್ಲಿ ಸಿಕ್ಕಾಪಟ್ಟೆ ಚಿನ್ನ ಇದೆ. ಅದರಲ್ಲಿ ಒಂದೊಂದನ್ನೇ ಪುರೋಹಿತ ಶಾಹಿಗಳು ರಟಿಸ್ತಾ ಇದ್ದಾರೆ. ಅದನ್ನು ಆ ಚಿನ್ನವನ್ನು ಬಳಸಿ ಶಿಕ್ಷಣ ಕೊಡಲಿಕ್ಕೆ, ಶಿಕ್ಷಣ ಕ್ಷೇತ್ರದ ಉನ್ನತಿಗೆ ಬಳಸಬಹುದು ಅಥವಾ ಅಭಿವೃದ್ಧಿಗೆ ಬಳಸಬಹುದು. ಇನ್ನೂ ಒಂದು ಸಂಗತಿ ಇದೆ, ನಮ್ಮೆಲ್ಲರ ಸಾಲವನ್ನು ನಿವಾರಿಸಲಿಕ್ಕೂ ಆ ಚಿನ್ನವನ್ನು ಬಳಸಬಹುದು. ಯಾಕಂದರೆ ನಮ್ಮ ದೇಶ 175 ಲಕ್ಷ ಕೋಟಿ ಸಾಲದಲ್ಲಿದೆ. ನಿಮ್ಮ ತಲೆಯ ಮೇಲೆ 1,60,000 ಸಾಲ ಇದೆ. ನಾವೆಲ್ಲ 1,60,000 ರೂಪಾಯಿ ಕೊಟ್ಟರೆ ಕೇಂದ್ರ ಸರ್ಕಾರದ ಸಾಲ ನಿವಾರಣೆ ಆಗ್ಬೋದು. ಇದೆಲ್ಲ ನಮ್ಮ ಅಭಿವೃದ್ಧಿಗೆ ಮೀಸಲಾಗಿದೆ ಅಂತ ದಯವಿಟ್ಟು ಭಾವಿಸಬೇಡಿ. ಕೇಂದ್ರ ಸರ್ಕಾರ ಅನೇಕ ವೇಳೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಮುಳುಗಿ ಹೋಗುವಾಗ ಅವುಗಳನ್ನು ರಕ್ಷಿಸಲಿಕ್ಕೆಂದೇ ಹಣವನ್ನು ಟ್ರಾನ್ಸ್ಫರ್ ಮಾಡುವಂಥ ವಿಧಾನವನ್ನು ಅನುಸರಿಸಿಕೊಂಡು ಬಂದಿದೆ. ಆದ್ದರಿಂದ ಸುಮಾರು 17 ಲಕ್ಷ ಕೋಟಿ ರೂಪಾಯಿ ದೊಡ್ಡ ಇಂಡಸ್ಟ್ರಿಗಳ ಸಾಲ ಮನ್ನಾ ಮಾಡಲಿಕ್ಕೆ ಬಳಸಲ್ಪಟ್ಟಿದೆ. 17 ಲಕ್ಷ ಅಂತ ಹೇಳಿದರೆ ಅದು ಸಣ್ಣ ಮೊತ್ತ ಏನೂ ಅಲ್ಲ. 17 ಲಕ್ಷ ಕೋಟಿ ಅದು ಸಣ್ಣ ಮೊತ್ತವೇನಲ್ಲ. ಅದು ಕರ್ನಾಟಕ ರಾಜ್ಯದ 4 ವರ್ಷದ ಬಜೆಟ್ನಷ್ಟು, 4 ವರ್ಷದ ಬಜೆಟ್ನಷ್ಟು ದೊಡ್ಡದಾದಂತಹ ಅಮೌಂಟ್ ಅದು. ಇಷ್ಟನ್ನು ಭರಿಸಲಿಕ್ಕೆ ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡಿ ಸಾಲ ಮನ್ನಾ ಮಾಡಿಬಿಟ್ಟಿದೆ. ಅದರ ಬದಲು ಸಾಲವನ್ನು ಹೇಗಾದರೂ ಮರುಪಾವತಿ ಮಾಡಿಕೊಂಡು ಅವರೆಲ್ಲ ಇದ್ದಾರೆ ನೋಡಿ. ಹೊರದೇಶದಲ್ಲಿ ಮಲ್ಲೆ ಇದ್ದಾನೆ, ನೀರಜ್ ಮೋದಿ ಇದ್ದಾನೆ, ಅವರೆಲ್ಲ ತುಂಬ ಜನ ಇದ್ದಾರೆ ಅಂಥವರು. ಗುಜರಾತಿನ ತುಂಬ ಉದ್ಯಮಗಳು ನೆಲಕಚ್ಚಿಬಿಟ್ಟಿವೆ. ನಾವು ಮತ್ತು ಕೂಡ ಇಂಡಸ್ಟ್ರಿಯನ್ನೇ ಡೆವಲಪ್ ಮಾಡ್ತಾ ಹೋಗ್ತೇವೆ. ರೈತರಿಗೆ ಮುಖ್ಯವಾದಂತಹ ಯಾವುದೇ ವಸ್ತುವನ್ನು ನಾವು ಒದಗಿಸ್ತಾ ಇಲ್ಲ. ಆದ್ದರಿಂದ ರೈತರು ಬಹಳ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ನಮ್ಮ ದೇಶದ ಸಂಪತ್ತಿನಲ್ಲಿ 98% ಸಂಪತ್ತು 1% ಶ್ರೀಮಂತರ ಕೈಯಲ್ಲಿದೆ. ನಮ್ಮ ದೇಶದ ಭೂಮಿಯಲ್ಲಿ 80% ಭೂಮಿ 20% ಜನರ ಕೈಯಲ್ಲಿದೆ. ಅಂದರೆ ಬಡವರಲ್ಲಿ ಸಂಪತ್ತೂ ಇಲ್ಲ, ಭೂಮಿಯೂ ಇಲ್ಲ. ಅವರು ಮುಂದಕ್ಕೆ ಬರುವಂತಹ ಯಾವ ದಾರಿಯೂ ಕೂಡ ಉಳಿದಿಲ್ಲದಂತಹ ಒಂದು ದುರ್ವಿಧಿ ನಮ್ಮನ್ನು ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹಳ್ಳಿಗಳ ಕಡೆ ಹೆಚ್ಚು ಸಣ್ಣ ಇಂಡಸ್ಟ್ರಿಗಳನ್ನು, ಗುಡಿ ಕೈಗಾರಿಕೆಗಳನ್ನು, ಗೃಹ ಕೈಗಾರಿಕೆಗಳನ್ನು ಸ್ಥಾಪಿಸಿ
ಗಾಂಧಿ ಮಾರ್ಗವನ್ನು ಅನುಷ್ಠಾನಕ್ಕೆ ತಂದರೆ ನಮ್ಮ ದೇಶದ ಗ್ರಾಮಗಳು ಬಲಿಷ್ಠವಾಗ್ತವೆ, ಆಮೇಲೆ ನಮ್ಮ ದೇಶವೂ ಕೂಡ ಬಲಿಷ್ಠವಾಗ್ತದೆ ಅಂತೇಳಿ ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾನು ಹೇಳ್ತಾ ಇದ್ದೇನೆ. ಇಷ್ಟು ಹೇಳುತ್ತಾ ಒಂದು ವಿಷಯವನ್ನು ಹೇಳಿ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾನು ಮೂಲತಃ ಸುಳ್ಯ ತಾಲೂಕಿನ ಕೂತುಕುಂಜ ಗ್ರಾಮದ ಕಜೆ ಎಂಬಲ್ಲಿ ಹುಟ್ಟಿದವ. ಆದರೆ ಬೆಳೆದದೆಲ್ಲ ಶಿಶಿಲದಲ್ಲಿ. ಆದ್ದರಿಂದ ಶಿಶಿಲ ಅನ್ನುವಂತಹ ಹೆಸರು ನನ್ನ ಹೆಸರಿನೊಟ್ಟಿಗೆ ಮಿಳಿತಗೊಂಡಿದೆ. ಶಿಶಿಲ ಅಂತೇಳಿ ನೆನಪಿಸುವಾಗ ನನಗೆ ಬನವಾಸಿಯ ಬಗ್ಗೆ ಪಂಪ ಹೇಳಿದ ಕಂಜಕುಮದಂಗಳಿಲ್ಲದ ಸರಂಸರದಿಂದ ರಂಜಿಸದ ಸುಖಪಿಕಂಗಳಿಗೆ ಫಲಮಂಜರಿಯ ನಿಯದಿಹ ಮಾವುಗಳ ನಪ್ಪದ ಬಳ್ಳಿಗಳಳು ಮಂಜುಳ ಧ್ವನಿಗುಡದ ಪಳಮೆಗೆ ಸಂತಸಂ ಜನಿಸದಿರಲಲ ನವ ಪರಿಮಳಗಳಿಂದಂ ಜಡಿಯದೆಲೆಗಾಳಿ ಎಳೆಗಾಳಿ ಇಲ್ಲದ ಬನವಿಲ್ಲವ ನಾಡಳು. ಕಂಜ ಮತ್ತು ಕುಮುದ ಎರಡೂ ಇಲ್ಲ ಶಿಶಿಲದಲ್ಲಿ. ಕಂಜ ಅಂದರೆ ತಾವರೆ, ಕುಮುದ ಅಂದರೆ ನೈದಿಲೆ, ಅದೆರಡೂ ಇಲ್ಲ. ಆದರೆ ಪಂಪ ವರ್ಣಿಸಿದ ಉಳಿದೆಲ್ಲವೂ ಇದೆ. ಸುಳ್ಯದಲ್ಲಿ ಎಷ್ಟು ಸಾಹಿತಿಗಳಿದ್ದಾರೆ ಅಂತ ಹೇಳಿದರೆ, ಸುಳ್ಯದಲ್ಲಿ ನೀವು ಒಂದು ವೇಳೆ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೆಸುವುದಾದರೆ ನೀವು ಹೊರಗಿಂದ ಒಬ್ಬರನ್ನು ಕೂಡ ಕರಿಬೇಕಾದ ಅಗತ್ಯ ಇಲ್ಲ. ಅಧ್ಯಕ್ಷಗಿರಿಗೆ ನಾನೇ ಇದ್ದೇನೆ. ಇಂಥ ಸುಳ್ಯದಿಂದ ತುಂಬ ಮಂದಿ ಬಂದಿದ್ದಾರೆ. ನನಗೆ ತುಂಬ ಸಂತೋಷ, ನೀವೆಲ್ಲ ನೈತಿಕ ಬೆಂಬಲ ಕೊಟ್ಟದ್ದಕ್ಕೆ. ಮಕ್ಕಳು ಬಂದದ್ದು ಬಹಳ ಸಂತೋಷ. ನಿಮಗೆಲ್ಲ ಒಳ್ಳೆಯದಾಗಲಿ. ಇವತ್ತು ಹೋಗುವಾಗ 10 ಪುಸ್ತಕ ಹಿಡ್ಕೊಂಡು ಹೋಗಬೇಕು, ನಾಳೆ ಪುನಃ ಬರಬೇಕು. ನಾಳೆ 10 ಪುಸ್ತಕ, 1-2 ಕೈಗಳಲ್ಲಿ ತುಂಬ ಪುಸ್ತಕ ಹಿಡ್ಕೊಂಡು ಹೋಗಿ ನಿಮ್ಮ ಮನೇಲಿ ಒಂದು ಲೈಬ್ರರಿ ಮಾಡಿ. ನಾನು ಫ್ರಾನ್ಸ್ ಮಾತ್ರ ಅಲ್ಲ, ಯುರೋಪಿನ 7 ರಾಷ್ಟ್ರಗಳನ್ನು ಸುತ್ತಿ ಬಂದಿದ್ದೇನೆ. ಅವೆಲ್ಲ ತುಂಬ ಡೆವಲಪ್ಡ್ ರಾಷ್ಟ್ರಗಳು. ಆ ರಾಷ್ಟ್ರಗಳ ಮನೆಗಳವರೆಲ್ಲ ಪುಸ್ತಕದ ಕಪಾಟುಗಳನ್ನು 7-8 ಎಲ್ಲ ಇಟ್ಟಿರ್ತಾರೆ. ಆ ಪುಸ್ತಕದ ಕಪಾಟುಗಳನ್ನು 7-8 ಇಟ್ಟುಕೊಂಡು ತಮ್ಮ ಸಂಸ್ಕೃತಿಯ ಬಗ್ಗೆ, ತಮ್ಮ ಲೇಖಕರ ಬಗ್ಗೆ ಹೆಮ್ಮೆ ಪಡ್ತಾರೆ. ನಮ್ಮ ದುರಂತ ನೋಡಿ, ನಮಗೆ 8 ಜ್ಞಾನಪೀಠ ಅವಾರ್ಡ್ ಬಂದಿದೆ. ಆದರೆ ನಮ್ಮ ಮನೆಗಳಲ್ಲಿ ಆ 8 ಜ್ಞಾನಪೀಠ ಅವಾರ್ಡ್ಗಳ ಒಂದೇ ಒಂದು ಪುಸ್ತಕಗಳಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದ್ದರಿಂದ ಪುಸ್ತಕ ಪ್ರೀತಿಯನ್ನು ಬೆಳೆಸಿಕೊಳ್ಳಿ, ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಿ. ನಾನು ಆಡಿದ ಮಾತನ್ನು ಏನು ತಪ್ಪು ತಿಳಿಯಬಾರದು ಅಂತೇಳಿ ವಿನಂತಿಸಿಕೊಳ್ಳುತ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಔಚಿತ್ಯಪೂರ್ಣ ಅಂಕಿಅಂಶಗಳ ಜೊತೆಗೆ